ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಕಣ್ಣು ಮುಚ್ಚಿ ಊಹಿಸಿ ನೋಡಿ. ಪಾಕಿಸ್ತಾನದ ಬಂಕರ್ಗಳಲ್ಲಿ ಉಗ್ರ ಸಂಘಟನೆಗಳ ನಾಯಕರು ತಮ್ಮದೇ ದೇಶದಲ್ಲಿ ಇಲಿಗಳಂತೆ ಅಡಗಿ ಕುಳಿತಿದ್ದಾರೆ. ಹೊರಗೆ ಬರುವುದಕ್ಕೂ ಹೆದರಿ ನಡುಗುತ್ತಿದ್ದಾರೆ. 1 ವರ್ಷದ ಹಿಂದೆ ಭಾರತೀಯ ಸೇನೆಯು ಜೀವಿಸುತ್ತಿದ್ದಾರೆ. ಇದು ಭಾರತದ ಸೇನೆಯ ಧೈರ್ಯ, ಕಾರ್ಯತಂತ್ರ ಮತ್ತು ನಿರ್ಧಾರದ ಅದ್ಭುತ ಶಕ್ತಿ. ಈ ಕಾರ್ಯಾಚರಣೆಯು ಹೇಗೆ ಯೋಜಿತವಾಯಿತು, ಯಾವ ಸವಾಲುಗಳನ್ನು ಎದುರಿಸಿತು, ಯಾವ ಪರಿಣಾಮಗಳನ್ನು ಬೀರಿತು, ಭಾರತದ ರಾಷ್ಟ್ರೀಯ ಸುರಕ್ಷತೆಗೆ ಇದರ ದೀರ್ಘಕಾಲದ ಪ್ರಭಾವ ಏನು ಎಂಬುದನ್ನು ನಾವು ಆಳವಾಗಿ ಮತ್ತು ವಿವರವಾಗಿ ವಿಶ್ಲೇಷಿಸೋಣ. ಈ ವಿಷಯವು ನಿಮ್ಮನ್ನು ಚಿಂತಿಸುವಂತೆ ಮಾಡುತ್ತದೆ ಮತ್ತು ಭಾರತದ ರಕ್ಷಣಾ ಶಕ್ತಿಯ ಬಗ್ಗೆ ಹೊಸ ದೃಷ್ಟಿಕೋನ ನೀಡುತ್ತದೆ. ಸ್ನೇಹಿತರೆ, ಪಾರೆಗದ್ದೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ಸುರಕ್ಷತೆ, ಸೇನೆಯ ಕಾರ್ಯಾಚರಣೆಗಳು, ಗುಪ್ತಚರ ಮಾಹಿತಿಗಳು ಮತ್ತು ಪ್ರಸ್ತುತ ಘಟನೆಗಳ ಬಗ್ಗೆ ಆಳವಾದ ಚರ್ಚೆ ನಡೆಸುತ್ತೇವೆ. ಸ್ನೇಹಿತರೆ, ಈಗ ಪ್ರಸ್ತುತ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಏಪ್ರಿಲ್ 21ರಂದು ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯು ಬಜಾರ್ ಅವರು ತಮ್ಮ ನೆಲೆಗಳನ್ನು ಮಾತ್ರವಲ್ಲದೆ ತಮ್ಮ ಕುಟುಂಬದ 10 ಸದಸ್ಯರನ್ನು ಕಳೆದುಕೊಂಡಿದ್ದಾರೆ ಎಂದು ಪಾಕಿಸ್ತಾನದ ಮಾಧ್ಯಮಗಳೇ ಒಪ್ಪಿಕೊಂಡಿವೆ. ಈ ಕಾರ್ಯಾಚರಣೆಯು ಉಗ್ರರ ಮೂಲಸೌಕರ್ಯಗಳನ್ನು ಬಲವಾಗಿ ಪ್ರಭಾವಿಸಿದೆ ಮತ್ತು ಅವರ ತರಬೇತಿ ವ್ಯವಸ್ಥೆಯನ್ನೇ ತುಂಡುಗೊಳಿಸಿದೆ. ಈ ಕಾರ್ಯಾಚರಣೆಯ ನಂತರ ಉಗ್ರ ನಾಯಕರ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡೋಣ. ಹಫೀಜ್ ಸಯೀದ್ ಮತ್ತು ಮಸೂದ್ ಅಜಾರ್ ರವರು ಇಲಿಗಳಂತೆ ಅಡಗಿ ಕುಳಿತಿದ್ದಾರೆ. ಮಸೂದ್ ಅಜಾರ್ ರವರು 1200 ಕಿಲೋಮೀಟರ್ ದೂರದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶಕ್ಕೆ ಓಡಿ ಹೋದರು. ನಂತರ ಅವರು ಮಸೀದಿ ಮತ್ತು ಅತಿಥಿ ಗೃಹಗಳಲ್ಲಿ ಅಲೆಮಾರಿಯಂತೆ ದಿನ ಕಳೆಯುತ್ತಿದ್ದಾರೆ. ಅವರು ಆಫ್ಘಾನಿಸ್ತಾನಕ್ಕೆ ಓಡಿ ಹೋದರು ಎಂಬ ವದಂತಿಗಳಿದ್ದರೂ ಅವರು ಇನ್ನೂ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಹಫೀಜ್ ಸಯೀದ್ ಅವರು 2019ರಿಂದ 6 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ ಎಂದು ನಾಟಕ ಮಾಡುತ್ತಿದ್ದರು. ಫೆಬ್ರವರಿ 2025ರವರೆಗೆ 20ಕ್ಕೂ ಹೆಚ್ಚು ಬಾರಿ ಪ್ರಜಾಸತ್ತಾತ್ಮಕವಾಗಿ ಕಾಣಿಸಿಕೊಂಡಿದ್ದರು. ಆದರೆ ಆಪರೇಷನ್ ಸಿಂಧೂರ್ ನಂತರ ಅವರು ಹೊರಗೆ ಕಾಣಿಸಿಕೊಳ್ಳುವುದಕ್ಕೆ ಹೆದರುತ್ತಿದ್ದಾರೆ. ಪ್ರಸ್ತುತ ಈ ಇಬ್ಬರು ನಾಯಕರು ರಾವಲ್ಪಿಂಡಿ, ಕರಾಚಿ ಮತ್ತು ಲಾಹೋರ್ ನಡುವೆ ಪದೇ ಪದೇ ಸ್ಥಳ ಬದಲಾಯಿಸುತ್ತಿದ್ದಾರೆ. ಪಾಕಿಸ್ತಾನದ ಕೆಲವು ನಾಯಕರು ಅವರು ತಮ್ಮ ದೇಶದಲ್ಲಿ ಇಲ್ಲ ಎಂದು ನಾಟಕ ಮಾಡುತ್ತಿದ್ದರು. ಭಾರತದ ಗುಪ್ತಚರ ಇಲಾಖೆಗಳು ಅವರ ಪ್ರತಿ ಚಲನವಲನದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಭಾರತವು ಹೇಳುತ್ತಿದೆ, ನಮ್ಮನ್ನು ಕೆಣಕಿದರೆ ಭೂಮಿಯ ನಿರಂತರ ಭಯವೇ ಭಾರತದ ಅತ್ಯಂತ ದೊಡ್ಡ ವಿಜಯವಾಗಿದೆ. ಸ್ನೇಹಿತರೆ, ಈಗ ಈ ಕಾರ್ಯಾಚರಣೆಯ ಕಾರ್ಯತಂತ್ರ ಮತ್ತು ಪ್ರತಿಕ್ರಿಯೆಯ ವಿವರವಾದ ವಿಶ್ಲೇಷಣೆಗೆ ಬರೋಣ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಲು ಭಾರತದ ಕಾರ್ಯತಂತ್ರವು ಬಹಳ ಸ್ಪಷ್ಟವಾಗಿತ್ತು ಮತ್ತು ಆಳವಾದ ಯೋಜನೆಯಿಂದ ಕೂಡಿತ್ತು. ಮೊದಲನೆಯದಾಗಿ, ಗುಪ್ತಚರ ಮಾಹಿತಿಯು ಅತ್ಯಂತ ನಿಖರವಾಗಿತ್ತು. ಭಾರತದ ಗುಪ್ತಚರ ಇಲಾಖೆಗಳು ಉಗ್ರರ ಅಡಗುತಾಣಗಳ ಸ್ಥಳ, ಸಮಯ, ವಿವರಗಳು ಮತ್ತು ಅವುಗಳಲ್ಲಿ ಇರುವ ಉಗ್ರರ ಸಂಖ್ಯೆಯನ್ನು ಸರಿಯಾಗಿ ಗುರುತಿಸಿದ್ದವು. ಬಹುತೇಕ ವರ್ಷಗಳ ಕಾಲ ಸಂಗ್ರಹಿಸಿದ ಮಾಹಿತಿ ಫಲಿತಾಂಶವಾಗಿತ್ತು. ಗುಪ್ತಚರ ಏಜೆಂಟ್ಗಳು, ಸ್ಯಾಟಲೈಟ್ ಚಿತ್ರಗಳು ಮತ್ತು ಇತರ ಆಧುನಿಕ ಮೂಲಗಳ ಮೂಲಕ ಸಂಗ್ರಹಿಸಿದ ಈ ಮಾಹಿತಿಯು ಕಾರ್ಯಾಚರಣೆಯ ಯಶಸ್ಸಿನ ಮುಖ್ಯ ಕಾರಣವಾಗಿತ್ತು. ಎರಡನೆಯದಾಗಿ, ಸೇನೆಯ ಆಧುನಿಕ ತಂತ್ರಜ್ಞಾನ ಮತ್ತು ಯೋಜನೆಯು ಉತ್ತಮವಾಗಿತ್ತು. ದೀರ್ಘ ದೂರಿನ ದಾಳಿಗಳನ್ನು ನಡೆಸುವ ಸಾಮರ್ಥ್ಯವನ್ನು ಬಳಸಿಕೊಂಡು ಪಾಕಿಸ್ತಾನದ ಒಳಗೆ ನೇರವಾಗಿ ಹೊಡೆಯಲಾಯಿತು. ಇದು ಸಾಂಪ್ರದಾಯಿಕ ಯುದ್ಧವಲ್ಲ, ಶಸ್ತ್ರಾಸ್ತ್ರಗಳು, ಡ್ರೋನ್ ತಂತ್ರಜ್ಞಾನ ಮತ್ತು ನಿಖರ ದಾಳಿ ವ್ಯವಸ್ಥೆಗಳ ಸಹಾಯದಿಂದ ನಡೆಸುವ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಮೂರನೆಯದಾಗಿ, ಗುರಿಗಳ ಆಯ್ಕೆಯು ಬಹಳ ಚುರುಕಾಗಿತ್ತು. ಬಹವಲ್ಪುರ್ ತರಬೇತಿ ಕೇಂದ್ರದ ನಾಶವು ಉಗ್ರರ ತರಬೇತಿ ವ್ಯವಸ್ಥೆಯನ್ನೇ ಬಲವಾಗಿ ಪ್ರಭಾವಿಸಿತ್ತು. ಜಮಿಯಾ ಮಸೀದಿ, ಸುಬನ್ ಹಲ್ ಕ್ಯಾಂಪ್ ನಾಶವು ಜೈಷ್ ಎ ಮೊಹಮ್ಮದ್ನ ಭದ್ರಕೋಟೆಯನ್ನು ಕುಲುಪಿಸಿತು. ಈ ಕಾರ್ಯತಂತ್ರದಿಂದ ಉಗ್ರ ಸಂಘಟನೆಗಳ ಮೂಲಸೌಕರ್ಯಗಳು ತುಂಡುಗೊಂಡವು ಮತ್ತು ಅವರ ಸಂಘಟನಾ ಸಾಮರ್ಥ್ಯವು ಗಣನೀಯವಾಗಿ ಕುಸಿದಿದೆ. ಪಾಕಿಸ್ತಾನದ ಪ್ರತಿಕ್ರಿಯೆಯನ್ನು ನೋಡಿದರೆ ಅದು ದುರ್ಬಲವಾಗಿತ್ತು ಮತ್ತು ಅಸಮರ್ಥವಾಗಿತ್ತು. ಉಗ್ರರನ್ನು ರಕ್ಷಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಅವರ ನಾಯಕರು ಉಗ್ರರು ತಮ್ಮ ದೇಶದಲ್ಲಿ ಇಲ್ಲ ಎಂದು ಹೇಳುತ್ತಿದ್ದರೂ ವಾಸ್ತವವು ಬೇರೆಯಾಗಿದೆ. ಇದು ಪಾಕಿಸ್ತಾನದ ಉಗ್ರತೆಯನ್ನು ಬೆಂಬಲಿಸುವ ನೀತಿಯು ಎಷ್ಟು ದುರ್ಬಲವಾಗಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಉಗ್ರ ನಾಯಕರು ಸ್ಥಳ ಬದಲಾಯಿಸುತ್ತಿದ್ದರೂ ಅವರು ನಿರಂತರ ಭಯದಿಂದ ಜೀವಿಸುತ್ತಿದ್ದಾರೆ. ಇದು ಭಾರತದ ಸಂದೇಶವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಭಾರತವು ತನ್ನ ಭೂಮಿಯನ್ನು ರಕ್ಷಿಸುವಲ್ಲಿ ಯಾವುದೇ ರೀತಿಯ ತಡೆಯನ್ನು ಒಪ್ಪುವುದಿಲ್ಲ ಎಂಬುದು ಈ ಕಾರ್ಯಾಚರಣೆಯ ಮೂಲಕ ಜಗತ್ತಿಗೆ ತಿಳಿದಿದೆ. ಈ ಕಾರ್ಯಾಚರಣೆಯಲ್ಲಿ ಸವಾಲುಗಳು ಮತ್ತು ಅಪಾಯಗಳು ಏನೆಲ್ಲ ಇದ್ದವು ಎಂಬುದನ್ನು ವಿವರವಾಗಿ ನೋಡೋಣ. ಮೊದಲ ಸವಾಲು ದೂರವಾಗಿತ್ತು. 1200 ಕಿಲೋಮೀಟರ್ ದೂರದ ಪ್ರದೇಶಗಳನ್ನು ಗುರಿಯಾಗಿಸುವುದು ಸುಲಭವಲ್ಲ. ಇದಕ್ಕೆ ಅತ್ಯುನ್ನತ ಮಟ್ಟದ ಲಾಜಿಸ್ಟಿಕ್, ಇಂಧನ ವ್ಯವಸ್ಥೆ ಮತ್ತು ತಂತ್ರಜ್ಞಾನದ ಅಗತ್ಯವಿತ್ತು. ಎರಡನೆಯದಾಗಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತೊಂದರೆಯಾಗಬಹುದು ಎಂಬ ಅಪಾಯವಿತ್ತು. ಯುದ್ಧದ ಸ್ಥಿತಿ ಉಂಟಾಗಬಹುದು ಎಂಬ ಭಯವಿತ್ತು. ಮೂರನೆಯದಾಗಿ, ಗುಪ್ತಚರ ಮಾಹಿತಿಯು ಸರಿಯಾಗಿರಬೇಕು
ಎಂಬ ಜವಾಬ್ದಾರಿ ಬಹಳ ದೊಡ್ಡದಾಗಿತ್ತು. ಒಂದು ಸಣ್ಣ ತಪ್ಪು ಸಂಪೂರ್ಣ ಕಾರ್ಯಾಚರಣೆಯನ್ನೇ ವಿಫಲಗೊಳಿಸಬಹುದಿತ್ತು. ನಾಲ್ಕನೆಯದಾಗಿ, ಪಾಕಿಸ್ತಾನದ ವಾಯುಪಡೆ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಸಂಭವನೀಯ ಪ್ರತಿಕ್ರಿಯೆಯ ಅಪಾಯವಿತ್ತು. ಐದನೆಯದಾಗಿ, ದಾಳಿಯ ಸಮಯದಲ್ಲಿ ನಾಗರಿಕರಿಗೆ ಹಾನಿಯಾಗದಂತೆ ನಿಖರತೆಯನ್ನು ಕಾಪಾಡುವುದು ಕೂಡ ದೊಡ್ಡ ಸವಾಲಾಗಿತ್ತು. ಆದರೆ ಭಾರತೀಯ ಸೇನೆಯು ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾಗಿದೆ. ಇದು ಭಾರತದ ಸೇನೆಯ ಯೋಜನಾ ಸಾಮರ್ಥ್ಯ ಮತ್ತು ತಂತ್ರಜ್ಞಾನದ ಉನ್ನತ ಮಟ್ಟವನ್ನು ತೋರಿಸುತ್ತದೆ. ಅಪಾಯಗಳನ್ನು ಕಡಿಮೆ ಮಾಡುವಲ್ಲಿ ಗುಪ್ತಚರ ಇಲಾಖೆಗಳು ಮುಖ್ಯ ಪಾತ್ರ ವಹಿಸಿದವು. ಇದು ಭಾರತದ ರಕ್ಷಣಾ ನೀತಿಯಲ್ಲಿ ಹೊಸ ಅಧ್ಯಾಯವನ್ನು ತೆರೆದಿದೆ. ಈ ಕಾರ್ಯಾಚರಣೆಯು ಭಾರತಕ್ಕೆ ಹಲವು ಪ್ರಯೋಜನಗಳನ್ನು ನೀಡಿದೆ. ಉಗ್ರ ಸಂಘಟನೆಗಳ ಮೂಲಸೌಕರ್ಯಗಳು ದುರ್ಬಲಗೊಂಡವು. ಉಗ್ರ ನಾಯಕರಿಗೆ ಭಯ ಉಂಟಾಗಿದೆ ಮತ್ತು ಅವರ ನಾಯಕತ್ವದಲ್ಲಿ ಬಿರುಕು ಬಿಟ್ಟಿದೆ. ಭಾರತದ ರಾಷ್ಟ್ರೀಯ ಸುರಕ್ಷತೆ ಬಲಗೊಂಡಿದೆ. ಪಾಕಿಸ್ತಾನದಲ್ಲಿ ಉಗ್ರರನ್ನು ಬೆಂಬಲಿಸುವ ನೀತಿಯು ತನ್ನ ಸೀಮಿತತೆಯನ್ನು ತೋರಿಸಿದೆ. ಇದು ಭಾರತದ ಸೇನೆಯ ಹೆಮ್ಮೆಯ ವಿಷಯವಾಗಿದೆ. ಭಾರತವು ತನ್ನ ಭೂಮಿಯನ್ನು ರಕ್ಷಿಸುವಲ್ಲಿ ಯಾವುದೇ ರೀತಿಯ ತಡೆಯನ್ನು ಒಪ್ಪುವುದಿಲ್ಲ ಎಂಬ ಸಂದೇಶವು ಸ್ಪಷ್ಟವಾಗಿದೆ. ಇದು ಜಗತ್ತಿಗೆ ಭಾರತದ ದೃಢ ನಿಲುವನ್ನು ತೋರಿಸಿದೆ. ಈ ಪರಿಸ್ಥಿತಿಯು ಭಾರತ-ಪಾಕಿಸ್ತಾನ ಸಂಬಂಧಗಳಲ್ಲಿ ಮತ್ತು ರಾಷ್ಟ್ರೀಯ ಸುರಕ್ಷತೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಉಗ್ರವಾದವನ್ನು ನಿರ್ಮೂಲನೆ ಮಾಡುವಲ್ಲಿ ಭಾರತದ ನಿರ್ಧಾರವು ದೃಢವಾಗಿದೆ. ಆದರೆ ಇನ್ನೂ ಹಲವು ಸವಾಲುಗಳು ಉಳಿದಿವೆ. ಉಗ್ರ ನಾಯಕರು ತಲೆಮರೆಸಿಕೊಂಡಿದ್ದರೂ ಅವರ ಸಂಘಟನೆಗಳು ಇನ್ನೂ ಕೆಲಸ ಮಾಡುತ್ತಿರಬಹುದು. ಆದರೆ ಭಾರತದ ಈ ಕ್ರಮಗಳು ಉಗ್ರವಾದಕ್ಕೆ ದೊಡ್ಡ ಹೊಡೆತ ನೀಡಿದೆ. ಇದು ಭಾರತದ ಸೇನೆಯ ಇತಿಹಾಸದಲ್ಲಿ ಮತ್ತೊಂದು ಯಶಸ್ಸಿನ ಕಥೆಯಾಗಿ ನಿಲ್ಲುತ್ತದೆ. ಭಾರತೀಯ ಸೇನೆಯ ಈ ಧೈರ್ಯವು ದೇಶದ ಜನರಲ್ಲಿ ಹೆಮ್ಮೆಯ ಭಾವನೆಯನ್ನು ಮೂಡಿಸಿದೆ. ಇದು ಭಾರತದ ರಕ್ಷಣಾ ನೀತಿಯನ್ನು ಮತ್ತಷ್ಟು ಬಲಪಡಿಸುವಂತೆ ಮಾಡಿದೆ. ಭವಿಷ್ಯದಲ್ಲಿ ಇಂತಹ ಕಾರ್ಯಾಚರಣೆಗಳು ಹೆಚ್ಚು ಆತ್ಮವಿಶ್ವಾಸದಿಂದ ನಡೆಯುವಂತೆ ಮಾಡಿದೆ. ಸ್ನೇಹಿತರೆ, ಈ ಸುದ್ದಿಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಪರೇಷನ್ ಸಿಂಧೂರ್ ನಂತರ ಉಗ್ರ ನಾಯಕರು 1 ವರ್ಷವಾದರೂ ನಿರಂತರ ಭಯದಲ್ಲಿ ಜೀವಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಸುದ್ದಿಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಪರೇಷನ್ ಸಿಂಧೂರ್ ನಂತರ ಉಗ್ರ ನಾಯಕರು 1 ವರ್ಷವಾದರೂ ನಿರಂತರ ಭಯದಿಂದ ಜೀವಿಸುತ್ತಿದ್ದಾರೆ. ಇದು ಭಾರತದ ದೊಡ್ಡ ವಿಜಯ. ಭಾರತವು ತನ್ನ ಶಕ್ತಿಯನ್ನು ತೋರಿಸಿದೆ. ಆದರೆ ಉಗ್ರವಾದವು ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತದೆಯೇ ಅಥವಾ ಹೆಚ್ಚಿನ ಸವಾಲುಗಳು ಬರುತ್ತವೆಯೇ? ಇದರಿಂದ ಭಾರತದ ಭವಿಷ್ಯದ ರಕ್ಷಣಾ ನೀತಿ ಹೇಗೆ ಬದಲಾಗುತ್ತದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ನಮಗೆ ಬಹಳ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.